ಆ ತಾಯಿಯ ದೇವರು ಪೂಜೆ ಮಾಡಿ ಹೊರಗಡೆ ಗೆದ್ದಕ್ಕೆ ಹೋಗ್ತಾ ಇದ್ರು. ಗೆದ್ದವನ್ನು ಗೆದ್ದ ಬಂದ ನಂತರ ಜಯಶೀಲಾಗಿ ಜಾತ್ರೆಯ ಹೊಸ ವರ್ಷದ ಯುಗಾದಿಯ ಹೊಸ ವರ್ಷದಲ್ಲಿ ಮೊದಲನೇ ಪೂಜೆ ಏಕನಾಥೇಶ್ವರಿ ಪೂಜೆ ಆಗತ್ತೆ. ಈಗ ನಾಳೆ ಏಕನಾಥೇಶ್ವರಿ ಯುಗಾದಿ ಟೈಮಲ್ಲಿ ಯುಗಾದಿ ಅಮಾವಾಸ್ಯೆ ಬರುತ್ತಲ್ಲ, ಅಮಾವಾಸ್ಯೆ ಮುಂದಿನ ವಾರ ಆಗತ್ತೆ. ದೇವರ ಪಲ್ಲಕ್ಕಿ ತೊಗೊಂಡು ಹೋಗಿ ಹೊರಗಡೆ ಇಟ್ಟು ಕೆಳಗಡೆ ಪಾದಗುಡಿ ಇದೆ, ಏಕನಾಥೇಶ್ವರಿ ಪಾದ ಹತ್ರ ಇಟ್ಟು ದೇವರೆಲ್ಲ ಮೆರವಣಿಗೆ ತಗೊಂಡು ಪೂಜೆ ಎಲ್ಲ ಮಾಡ್ತಾರೆ. ಕಸ್ತೂರಿ ರಂಗಪ್ಪ ನಾಯಕ ರಾಜನ ಕಾಲದಲ್ಲಿ ಕಟ್ಟತಕ್ಕಂಥ ಬಾಗಿಲಿದೆ, ಇಂಡೋ ಇಸ್ಲಾಮಿಕ್ ಬಾಗಿಲಿದೆ. ಮೇಲ್ಭಾಗದಲ್ಲಿ ಮೊಘಲ ಆರ್ಚ್ ಇದೆ, ಕೆಳಭಾಗದಲ್ಲಿ ಎಡಗಡೆ ಕುಂಭಕಳಸ ಇದೆ. ಅದಕ್ಕೆ ಕಸ್ತೂರಿ ರಂಗಪ್ಪ ನಾಯಕನ ಬಾಗಿಲು, ಟೀಕನ ಬಾಗಿಲು, ಫಿರಂಗಿಯ ಕೋಟೆ ಅಂತ ಕರೀತಾರೆ. ಒಂದು ರಾಜ್ಯ ಮಾರ್ಗ ಇದೆ, ಪಕ್ಕದಲ್ಲಿ ಸೈನಿಕ ಮಾರ್ಗ ಇದೆ ನೋಡಿ, ಎರಡೂ ಇದೆ. ಸೈನಿಕ ಮಾರ್ಗ ತಕ್ಷಣ ಇಲ್ಲಿಂದ ಕಾಣಿಸಲ್ಲ, ರಾಜ್ಯ ಮಾರ್ಗ ಮಾತ್ರ ಕಾಣಿಸುತ್ತೆ. ಸೈನಿಕರು ತಗ್ಗಿ ಬೆಗ್ಗಿಗಳಿಂದ ಮಾಡಿದ್ದಾರೆ. ರಾಜ್ಯ ಮಾರ್ಗ ಸೈನಿಕ ಮಾರ್ಗ ಇದೆ. ಈಗ ದೀಪ ಹಚ್ಚುವ ಗುಡಿಗಳಿವು. ದೀಪ ಹಚ್ಚಿಟ್ಬಿಟ್ರೆ ಫುಲ್ ಬೆಳಕಿರ್ತಾವೆ.